ಚಕ್ರೆ ನಿಂತ್ಕೊಳ್ಳಯ್ಯ. ಚಕ್ರೆ ನಿಂತ್ಕೊಳ್ಳಯ್ಯ. ಏನೇ ಇಷ್ಟು ಬಿರ್ಸಾಗಿ ಹೋಗ್ತಾ ಇದೀಯಾ? ಈ ಕತ್ತಲ್ಲಿ ಏನು ಕಾಣಲ್ಲ ಬೇರೆ. ನಿನಗೆ ನನ್ನ ಸಂಕಟ ಅರ್ಥ ಆಗ್ತಿಲ್ಲ. ಇಷ್ಟೊತ್ತಾಗಿದೆ, ಮಕ್ಕಳು ಎಲ್ಲಿದಾರೋ ಏನ್ ಕತೆನೋ. ಮಕ್ಕಳ ಅಯ್ಯ ನಿನ್ನ ಪೆದ್ದ ಮುಂಡ್ಯದೆ. ಅವರಿಬ್ರು ದೊಡ್ಡವರಾಗಿದ್ದಾರೆ, ಅದಕ್ಕೆ ಅವರಿಬ್ರೇ ಹೋಗಿ ಮದುವೆ ಮಾಡ್ಕೊಂಡಿದ್ದು, ಈಗ ಮನೆ ಬಿಟ್ಟು ಓಡೋಗಿದ್ದು. ಇದು ಮಕ್ಕಳು ಮಾಡೋ ಕೆಲ್ಸನಾ? ಅಲ್ಲ ಕಣೋ, ಬುದ್ಧಿ ಇಲ್ದೇ ಇರೋರ ತರ ಅವ್ರಿಬ್ರು ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ ಬುದ್ಧಿ? ಈಗ ಸರಿ ರಾತ್ರಿ ಇಲ್ಲಿ ಹುಡುಕ್ಬಿಟ್ರೆ ಸಿಕ್ಬಿಡ್ತಾರ ಅವರು? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವೇನೋ? ನಿಮ್ಮ ಅಮ್ಮಂದು ಒಳ್ಳೆ ಕತೆ, ನೀನು ತಾಯಿಗೆ ತಕ್ಕ ಮಗ, ಸರಿ ಹೋಯ್ತು ಇಬ್ಬರು ಜೋಡಿ. ನೀನು ನನ್ನೇ ಅಂತೀಯಲ್ವ ಜಗ್ಗಿ? ನಿಂಗೆ ಅಮ್ಮನ ಬಗ್ಗೆ ಗೊತ್ತಿಲ್ವಾ? ಅವ್ರು ಹಿಡಿದಿದ್ದೇ ಹಠ. ನೇಣು ಹಾಕೊಳಕ್ ಹೊರಟಿದ್ರು, ಮಚ್ಚನ್ನ ಕುತ್ತಿಗೆಗೆ ಇಟ್ಕೊಂಡು ಕುಯ್ಕೋತೀನಿ ಅಂತ ಹೊರಟಿದ್ರು. ನಾನಾದ್ರೂ ಏನ್ ಮಾಡ್ಬೇಕಿತ್ತು? ಆ ಮುದ್ಕಿಗೋ ಆಗ್ಲೇ ವಯಸ್ಸಾಯ್ತು, 60 ಕರಳು ಮರಳು ಅಂತಾರಲ್ಲ ಹಾಗೆ. ಅಲ್ಲ, ಆ ರಾಜಮಾತೆ ರಾಜಲಕ್ಷ್ಮಿ ಮಾತು ಕಟ್ಕೊಂಡು ನೀನು ಮದುವೆಯಾದ ಹೊಸ ಜೋಡಿನ ಮನೆಯಿಂದ ಆಚೆ ಕಟ್ಟಿದೀಯಲ್ಲ, ಇನ್ನೂ ಹಸಿಮೈ ಬೇರೆ. ಪಾಪ ಎಲ್ಲೋದ್ರೋ ಏನೋ, ಸಿಗುತ್ತಾರೋ ಇಲ್ವೋ? ಜಗ್ಗಿ, ಹೀಗೆಲ್ಲ ಮಾತಾಡಿ ನನ್ನ ಮತ್ತಷ್ಟು ಗಾಬರಿ ಪಡಿಸ್ಬೇಡ್ವೋ? ಮೊದಲೇ ಕಂಗಾಲಾಗಿದ್ದೀನಿ. ಲೇ ಶೇಖರಿ, ನಿನ್ನನ್ನು ಗಾಬರಿ ಪಡಿಸೋದಕ್ಕೆ ಮಾತನ್ನು ಹೇಳ್ತಾ ಇಲ್ಲ ಕಣೋ. ಈಗಿನ ಕಾಲ ಸರಿ ಇಲ್ಲಪ್ಪ. ಆ ಬಂಗಾರಿ ಬೇರೆ ಪೆದ್ದ, ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಅಲ್ಲ ಕಣೋ, ಅವ್ರಿಬ್ಬರನ್ನ ಆಚೆ ಕಟ್ಟೋವಾಗ ನೀನಾರು ತಡಿಬೋದಾಗಿತ್ತಲ್ಲ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಆಚೆ ಕಟ್ಟಿದ್ರಿ, ಅವ್ರನ್ನೆಲ್ಲ ಅನ್ಬೇಕಾಗಿರೋದು ನಿನ್ನ. ಈ ಹುಡ್ಕೋದಂತೆ, ಅದು ಈ ಕತ್ಲಲ್ಲಿ. ಬುದ್ಧಿ ಗಿದ್ದಿ ಇದೆಯೇನೆ ನಿನಗೆ? ತಮಾಷೆ ಮಾಡಿದ್ ಸಾಕು ಜಗ್ಗಿ, ಇವಾಗ್ಲಾದ್ರೂ ಗಂಭೀರವಾಗಿರು. ಏನೋ ಗಂಭೀರವಾಗ? ನೀನು ಮಾಡೋ ಘನಕಾರ್ಯಗಳಿಗೆಲ್ಲ ನಾನ್ ತಲೆ ಕೊಡಬೇಕು. ಏನಂದೆ? ತಲೆ ಕೊಡಬೇಕು ಅಂದೆ. ಹೆತ್ತೋರ್ ಸಂಕಟ ನಿನಗೇನು ಅರ್ಥ ಆಗುತ್ತೆ? ಏನೋ ಹೆತ್ತೊಟ್ಟೆನಾ? ಅವಳೇನ್ ನೀವು ಹೆತ್ತ ಮಗಳ? ಸುಂದ್ರಿ ತಾನೆ ನಿಮ್ ನಿಜವಾದ ಮಗಳು. ಅವಳು ಸತ್ತೋದ್ಲು, ಅದೇ ಸಮಯಕ್ಕೆ ಸರಿಯಾಗಿ ಇವಳು ಯಾರ ಸಿಕ್ಕಿದ್ಲು. ಅವಳು ನಮ್ಮ ಮಗಳು ಮಗಳು ಅಂತ ಕರ್ಕೊಂಡ್ಬಂದು ತಲೆ ಮೇಲೆ ಕೂರ್ಸ್ಕೊಂಡ್ರಿ. ಈಗ ಅವಳು ಮದುವೆನೂ ಆಗೋಯ್ತು. ಹೋಗ್ಲಿ, ಮದುವೆ ಆಗಿದ್ದು ಯಾರ ಜೊತೆ? ಅದ್ಯಾವುದೋ ಜಾತಿ ಚಪ್ಪಲಿ ಕಾಯೋ ಬಂಗಾರಿ ಜೊತೆ. ಇದು ನಮ್ಮ ಮನೆತನ ಗೌರವಕ್ಕೆ ಶೋಭೆನೇನೆಯ? ಜಾಜಿ ಬಂಗಾರಿನ ಕಟ್ಕೊಂಡಿದ್ ನೋಡಿ ನಿಮ್ಮಮ್ಮ ನೇಣಾಕೊಳಕ್ ಹೋಗಿದ್ರು. ಅದನ್ನ ನೋಡಿದ್ರೆ ಜಾಜಿ ಮತ್ತೆ ಬಂಗಾರಿ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಒಳ್ಳೇದೇ ಆಯ್ತಲ್ಲ. ನೋಡೋ, ನಿನಗೆ ಜಾಜಿ ಮುಖ್ಯನಾ ನಿಮ್ಮಮ್ಮ ಮುಖ್ಯನಾ? ನೋಡೋ, ಜಾಜಿ ಏನಾದರೂ ಮನೇಲಿದ್ರೆ ನಿಮ್ಮಮ್ಮ ಖಂಡಿತವಾಗ್ಲೂ ಜೀವ ಸಹಿತ ಉಳಿಯಲ್ಲ. ಬಾಯಿಗೆ ಬಂದಾಗ ಮಾತಾಡ್ಬೇಡ ಜಗ್ಗಿ. ನಮ್ಮಮ್ಮ ಏನು ಅಂತ ನನಗಿಂತ ಚೆನ್ನಾಗಿ ಗೊತ್ತಾ ನಿನ್ಗೆ? ಅವ್ರ ಮಾತು ಹೊರಟಿರ್ಬೋದು, ಆದ್ರೆ ಜಾಜಿ ಬಗ್ಗೆ ಅವ್ರಿಗೂ ಪ್ರೀತಿ ಇದೆ. ಇಲ್ಲದೆ ಇದ್ರೆ ವಿರೂಪಾಕ್ಷ ಶಾಸ್ತ್ರಿಗಳ ಮಗನ ಜೊತೆ ಮದುವೆ ಯಾಕೆ ಅವರೇ ನಿಶ್ಚಯ ಮಾಡ್ತಾ ಇದ್ರು? ನಿಶ್ಚಯಿಸಿದ್ರು, ಆದ್ರೆ ಜಾಜಿ ಮಾಡಿದ್ದೇನೋ ನಿಮ್ಮಮ್ಮನ ಮಾತಿಗೆ 3 ಕಾಸಿನ ಬೆಲೆ ಕೊಡ್ಲಿಲ್ಲ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಲೇ ಶೇಖರಿ, ನಿನ್ ತಲೆಯಲ್ಲಿ ಬುದ್ಧಿ ಏನಾದ್ರು ಇದೆಯೇನೋ? ಮೊದಲೇ ಆ ಜಾಜಿ ಅದ್ಯಾವುದೋ ತಾಂಡದಿಂದ ಬಂದವಳು. ಅವಳನ್ನ ಮನೆ ಒಳಗಡೆ ಕರ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡು ಇಷ್ಟೆಲ್ಲ ಬೆರೆಸೋ ಅವಶ್ಯಕತೆ ಇತ್ತೇನೋ? ಈಗ ನೋಡು ಎಂಥ ಪರಿಸ್ಥಿತಿ ತಂದಿದ್ದಾಳೆ. ಯಾವನ್ನ ಕಟ್ಕೊಂಡು ಓಡೋಗಿದ್ದಾಳೆ. ಜಾಜಿ, ಬಂಗಾರಿ ನಿನ್ನನ್ನೇ ಕಾಯ್ತಾ ಇದ್ದಾನೆ ಅಲ್ವೇನೋ ಬಂಗಾರಿ? ಇವತ್ತೇನೋ ವಿಶೇಷ ಅಂತ ಹೇಳಿದ್ರಿ, ಕೇಳಿದ್ರೆ ಏನೂ ಹೇಳಲಿಲ್ಲ. ಏನದು? ಅವಸರ ಹೇಗೆ ಜಾಜಿ, ಎಲ್ಲ ನಿನಗೆ ಗೊತ್ತಾಗುತ್ತೆ.
ವಿರೂಪಾಕ್ಷ ಶಾಸ್ತ್ರಿಗಳ ಮನೆಯಲ್ಲಿ ಪ್ರಸ್ತಖಣಿ ಮಾಡ್ತಾ ಇದ್ದಾರಂತೆ ಗುರುಗಳೇ. ಪ್ರಸ್ಥಾನ? ಅದು ಆ ವಿರೂಪಾಕ್ಷನ ಮನೆಯಲ್ಲಿ. ಯಾರ ಪ್ರಸ್ತ? ಜಾಜಿ ಮದ್ವೆ ಆಗಿರೋದು ಆ ಬಂಗಾರಿ ಜೊತೆ, ಆ ವಿರೂಪಾಕ್ಷನ್ ಮಗನ್ ಜೊತೆ ಅಲ್ವಲ್ಲ. ಮತ್ಯಾರ ಪ್ರಸ್ತಕ್ಕೆ ಅಲ್ಲಿ ಸಿದ್ಧತೆಗಳು ನಡೀತಾ ಇರೋದು? ಗುರುಗಳೇ, ನಾವ್ ಅಂದ್ಕೊಂಡಿದ್ದು ಖಚಿತವಾಯ್ತು ಅಂತ ಅನ್ನಿಸ್ತಿದೆ. ಹಾಗಾದ್ರೆ ಜಾಜಿನ ನಿನ್ನ ಕಣ್ಣಿಂದ ತಪ್ಸ್ಕೊಂಡು ಕರ್ಕೊಂಡು ಹೋಗಿದ್ದು ಆ ಚಂದ್ರಾಧರ. ಆ ವಿರೂಪಾಕ್ಷ ನೀನೇ ಶ್ರೀಚಕ್ರದ ಜನನಕ್ಕೆ ಕಾರಣ ಆಗ್ಲಿ ಅಂದಾಗ ಒಪ್ಕೊಂಡಿದ್ದ. ಮತ್ಯಾಕೆ ಚಂದ್ರಾಧರ ಜಾಜಿನ್ ಕರ್ಕೊಂಡು ಹೋಗ್ತಾನೆ? ನಿಮ್ಮ ಶತ್ರು ಮಿತ್ರನ ವೇಷ ಧರಿಸಿ ಮೋಸ ಮಾಡ್ಬಿಟ್ಟ ಗುರುಗಳೇ. ಮಹಾ ಕುತಂತ್ರಿ. ಏನಿದೆಲ್ಲ ಶಾಸ್ತ್ರಿಗಳೇ? ನಿನಗೆ ಗೊತ್ತಾಗಿರ್ಬೇಕಲ್ಲ ಜಾಜಿ, ಪ್ರಸ್ತುತ ಕೋಣೆ. ಪ್ರಸ್ತ? ಹೌದಮ್ಮ, ನಿನ್ನ ಅಜ್ಜ ಶಂಕರ್ ಶಾಸ್ತ್ರಿಗಳ ಆಣತಿ ಪ್ರಕಾರ ನಿನಗೂ ಬಂಗಾರಿಗೂ ಪ್ರಸ್ತುತ ಏರ್ಪಾಟ್ ಮಾಡಿದ್ದೀನಿ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೋಡಮ್ಮ ಜಾಜಿ, ಶಾಸ್ತ್ರದ ಪ್ರಕಾರ ಇದೆಲ್ಲ ನಿಮ್ಮನೇಲೇ ನಡೀಬೇಕು. ಆದ್ರೆ ಏನು ಮಾಡೋದು, ಈಗ ಪರಿಸ್ಥಿತಿ ಹಾಗಿಲ್ವಲ್ಲ. ನಿಮ್ಮನೆಯವರೇ ನಿಮ್ಗಳನ್ನ ಹೊರಗಡೆ ಹಾಕಿದ್ದಾರೆ. ಅಂಥದ್ರಲ್ಲಿ ಶಾಸ್ತ್ರ ಎಲ್ಲ ಮಾಡ್ತಾರೆ ಅವರು. ಅದಕ್ಕೆ ಶಂಕರ್ ಶಾಸ್ತ್ರಿಗಳು ಈ ಕೆಲಸನ ನನಗೆ ವಹಿಸ್ಕೊಟ್ಟಿದ್ದಾರೆ. ಅವರು ತುಂಬ ಆತ್ಮೀಯರು ನನಗೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಏರ್ಪಾಟು ಮಾಡಿದ್ದೀನಿ. ಈಗ ನೀನು ನಿರಾಕರಿಸ್ಬಿಟ್ರೆ ಹೇಗೆ? ಇಲ್ಲ, ನೀವೇನು ಹೇಳಿದ್ರು ಅಷ್ಟೇ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ನನಗೆ ಆಶ್ರಯ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಋಣಿಯಾಗಿರ್ತೀವಿ. ಆದರೆ ಇದೆಲ್ಲ ಸರಿ ಹೋಗಲ್ಲ. ಬಂಗಾರಿನೂ ಇದಕ್ಕೆ ಒಪ್ಕೊಳ್ಳಲ್ಲ. ನೋಡು ಜಾಜಿ, ಇದು ಶಂಕರ ಶಾಸ್ತ್ರಿಗಳ ಇಚ್ಛೆ. ಈಗ ನೀನು ಬೇಡ ಅಂದರೆ ಅವ್ರ ಇಚ್ಛೆನ ಛೇದಿಸಿದಾಗುತ್ತೆ, ಅವ್ರಿಗೆ ಅವಮಾನ ಮಾಡಿದಾಗುತ್ತೆ, ಅವರು ನಿನ್ನ ಮೇಲಿಟ್ಟಿರೋ ಪ್ರೀತಿನ ಧಿಕ್ಕರಿಸಿದಾಗುತ್ತೆ. ನೀನು ಹಾಗೆ ಮಾಡಲ್ಲ ಅಲ್ವಾ? ಅವರು ನಿನ್ನ ಮೇಲಿಟ್ಟಿರೋ ಪ್ರೀತಿನ ನೀನು ನಡೆಸ್ಕೊಡ್ತೀಯ ಅಂತ. ಇದನ್ನು ಮಾಡಬೇಕಲ್ವ? ವಿರೂಪಾಕ್ಷ ಶಾಸ್ತ್ರಗಳನ್ನು ಕಂಡ್ರೆ ಕೆಂಡಾಕಾರ ಆ ಬಂಗಾರಿ ಈಗ ಇದ್ದಕ್ಕಿದ್ದಾಗೆ ಬದಲಾಗಿದ್ದಾನೆ ಅಂದರೆ ಇದರಲ್ಲಿ ಏನೋ ಮೋಸ ಇದೆ ಅಂತ ನಿನಗನ್ಸಲ್ವಾ? ಜಾಜಿ, ಪ್ರಸ್ತ ಬೇಡವಾ? ನಡಿ, ನಿನ್ನ ಗಂಡ ನಿನಗೋಸ್ಕರ ಕಾಯ್ತಾ ಇದ್ದಾನೆ.